ಮಳೆಗಾಲ ಶುರುವಾಯಿತೆಂದರೆ ಸಾಕು, ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಕುಂಠಿತಗೊಳ್ಳುತ್ತದೆ ಮತ್ತು ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ಹೀಗಾಗಿ ಈ ಋತುವಿನಲ್ಲಿ ಯಾವ ತರಕಾರಿ ತಿನ್ನಬೇಕು, ಯಾವುದನ್ನು ತಿನ್ನಬಾರದು ಎಂಬ ದೊಡ್ಡ ಗೊಂದಲ ಎಲ್ಲರನ್ನೂ ಕಾಡುತ್ತದೆ. ಅದರಲ್ಲೂ ಮಳೆಗಾಲದಲ್ಲಿ ಬೆಂಡೆಕಾಯಿ ತಿನ್ನಬಾರದು, ತಿಂದರೆ ಶೀತವಾಗುತ್ತದೆ ಅಥವಾ ಹೊಟ್ಟೆಗೆ ಒಳ್ಳೆಯದಲ್ಲ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ಅಸಲಿಯತ್ತೇನು? ಪೌಷ್ಟಿಕ ತಜ್ಞರು ಈ ಬಗ್ಗೆ ಏನು ಹೇಳುತ್ತಾರೆ? ಪೌಷ್ಟಿಕ ತಜ್ಞರ ಪ್ರಕಾರ ಮಳೆಗಾಲದಲ್ಲಿ ಬೆಂಡೆಕಾಯಿ ತಿನ್ನುವುದು ದೇಹದ ಆರೋಗ್ಯಕ್ಕೆ ಅತ್ಯಂತ ಸುರಕ್ಷಿತ ಮತ್ತು ಪ್ರಯೋಜನಕಾರಿ. ಬೆಂಡೆಕಾಯಿ ಮೂಲತಃ ಬೇಸಿಗೆಯಲ್ಲಿ ಹೆಚ್ಚು ಬೆಳೆಯುವ ತರಕಾರಿ. ಹೀಗಾಗಿ ಮಳೆಗಾಲದಲ್ಲಿ ಮಾರ್ಕೆಟ್ಗೆ ಬರುವ ಬೆಂಡೆಕಾಯಿಗಳು ಅಷ್ಟೊಂದು ಫ್ರೆಶ್ ಆಗಿ ಕಾಣಿಸದೇ ಇರಬಹುದು ಮತ್ತು ಗುಣಮಟ್ಟ ಕೊಂಚ ಏರುಪೇರಾಗಬಹುದು. ಆದ್ದರಿಂದ ಮಳೆಗಾಲದಲ್ಲಿ ಬೆಂಡೆಕಾಯಿಯನ್ನು ತಂದಾಗ ಅದನ್ನು ಚೆನ್ನಾಗಿ ತೊಳೆದು ಶುಚಿಗೊಳಿಸಿ ಸರಿಯಾದ ಕ್ರಮದಲ್ಲಿ ಬೇಯಿಸಿ ಸೇವಿಸುವುದು ಅತ್ಯಗತ್ಯ. ಬೆಂಡೆಕಾಯಿ ನೈಸರ್ಗಿಕವಾಗಿ ದೇಹವನ್ನು ತಂಪಾಗಿಸುವ ಗುಣವನ್ನು ಹೊಂದಿದೆ. ವಿಶೇಷವಾಗಿ ಹಸಿ ಬೆಂಡೆಕಾಯಿ ಬೇಸಿಗೆಗೆ ತುಂಬಾ ಒಳ್ಳೆಯದು. ಆದರೆ ಇದನ್ನೇ ಮಳೆಗಾಲದಲ್ಲಿ ವಿವಿಧ ಮಸಾಲೆ ಪದಾರ್ಥಗಳ ಜೊತೆ ಸೇರಿಸಿ ಚೆನ್ನಾಗಿ ಬೇಯಿಸಿ ಸಾರು ಅಥವಾ ಪಲ್ಯವೋ ಮಾಡಿ ತಿಂದಾಗ ಇದು ದೇಹಕ್ಕೆ ಸಮತೋಲಿತ ಉಷ್ಣತೆಯನ್ನು ನೀಡುತ್ತದೆ. ದಿನನಿತ್ಯ ಬೆಂಡೆಕಾಯಿ ಸೇವಿಸುವವರಲ್ಲಿ ಟ್ರೈಗ್ಲಿಸರೈಡ್ಗಳು, ಒಟ್ಟು ಕೊಲೆಸ್ಟ್ರಾಲ್ ಮತ್ತು ಎಲ್ಡಿಎಲ್ ಕೆಟ್ಟ ಕೊಬ್ಬು ಮಟ್ಟ ತೀರಾ ಕಡಿಮೆಯಾಗಿ ಎಚ್ಡಿಎಲ್ ಉತ್ತಮ ಕೊಬ್ಬು ಮಟ್ಟ ಹೆಚ್ಚಾಗುತ್ತದೆ ಎಂದು ಅಧ್ಯಯನಗಳು ತಿಳಿಸಿವೆ. ಇದು ಹಾರ್ಟ್ ಅಟ್ಯಾಕ್ ಅಪಾಯವನ್ನು ತಪ್ಪಿಸುತ್ತದೆ. ಶಕ್ತಿಯುತ ಜೀರ್ಣಕ್ರಿಯೆ ಮತ್ತು ಲಿಕ್ವಿಡ್ ಜೆಲ್ ಮಹಿಮೆ. ಬೆಂಡೆಕಾಯಿಯಲ್ಲಿರುವ ಜಿಗುಟಾದ ನೈಸರ್ಗಿಕ ಜೆಲ್ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಹಾಗೂ ಮಲಬದ್ಧತೆ ಸಮಸ್ಯೆಯನ್ನು ಜಟಾಯು ವೇಗದಲ್ಲಿ ಓಡಿಸುತ್ತದೆ. ಶುಗರ್ ಕಂಟ್ರೋಲ್. ಇದರಲ್ಲಿರುವ ಹೈ ಫೈಬರ್ ಅಂಶವು ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದರಿಂದ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ದಿಢೀರ್ ಏರಿಕೆಯಾಗದೆ ನಿಯಂತ್ರಣದಲ್ಲಿರುತ್ತದೆ. ಕ್ಯಾನ್ಸರ್ ಮತ್ತು ಬಿಪಿ ನಿಯಂತ್ರಣ. ಬೆಂಡೆಕಾಯಿಯಲ್ಲಿರುವ ಫೈಟೋಕೆಮಿಕಲ್ಗಳು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಿ ಕೊಲೊನ್ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತವೆ. ಜೊತೆಗೆ ರಕ್ತದೊತ್ತಡವನ್ನು ನಾರ್ಮಲ್ ಆಗಿಡುತ್ತದೆ. ಮಳೆಗಾಲದಲ್ಲಿ ತೇವಾಂಶದ ಕಾರಣ ಚರ್ಮದ ಅಲರ್ಜಿಗಳು ಕಾಡುವುದು ಹೆಚ್ಚು. ಬೆಂಡೆಕಾಯಿಯಲ್ಲಿರುವ ವಿಟಮಿನ್ ಸಿ ಮತ್ತು ಎ ಅಂಶಗಳು ಚರ್ಮದ ಕಾಂತಿ ಹೆಚ್ಚಿಸುವುದಲ್ಲದೆ ಕಣ್ಣಿನ ದೃಷ್ಟಿ ದೋಷ ನಿವಾರಣೆಗೂ ಅತ್ಯುತ್ತಮ. ಮಳೆಗಾಲ ಶುರುವಾಯಿತು.